ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಜುಲೈ ತಿಂಗಳು ಮುಗೀತು, ಆಗಸ್ಟ್ ತಿಂಗಳಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಈ ವರ್ಷದ 7 ತಿಂಗಳು ಅದು ಹೆಂಗೆ ಮುಗಿದೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಸೊ ಫೈನಲಿ ಇದು ಯಾವುದಪ್ಪ ಟೈಮು ಅಂತ ಅಂದರೆ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳನ್ನು ಪರಿಚಯ ಮಾಡಿಕೊಡುವಂಥ ಟೈಮು. ಯಾವುದೆಲ್ಲ ಹೊಸ ಸ್ಮಾರ್ಟ್ಫೋನ್ಗಳು ಈ ಆಗಸ್ಟ್ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ ಅದರ ಪರಿಚಯವನ್ನು ಮಾಡಿಕೊಡ್ತೀನಿ. ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ ಆ ಫೋನ್ಗಳಿಗೆ ವೆಯ್ಟ್ ಮಾಡಿ ಆ ಫೋನ್ನ ಪರ್ಚೇಸ್ ಮಾಡ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಮಾರ್ಟ್ಫೋನ್ಗಳ ಪ್ರೈಸ್ ಜಾಸ್ತಿ ಆಗಿದೆ. ಸೊ ತಲೆ ಕೆಡ್ಸ್ಕೊಂಬೇಡಿ, ಈ ಆಗಸ್ಟ್ ತಿಂಗಳಲ್ಲಿ ಲಾಂಚ್ ಆಗುವಂಥ ಫೋನ್ನ ಪ್ರೈಸ್ ಕೂಡ ಜಾಸ್ತಿನೇ ಇರುತ್ತೆ, ಕಡಿಮೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಮೊದಲನೇದಾಗಿ OnePlus ಅವರು ಮೊನ್ನೆ OnePlus N6 ಅಂತ ಒಂದು ಫೋನ್ ಲಾಂಚ್ ಮಾಡಿದರು. ಇದೀಗ N6X ಅಂತ ಒಂದು ಹೊಸ ಎಂಟ್ರಿ ಲೆವೆಲ್ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. OnePlus ಬ್ರ್ಯಾಂಡ್ ಅದು ಏನಾಯ್ತಪ್ಪ, ಒಂದು ಟೈಮಲ್ಲಿ ಹಂಗಿತ್ತು, ಏನೇನೋ ಫೋನ್ನ ಲಾಂಚ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಇದು ನಂಗನ್ನಿಸ್ದಂಗೆ ಒಂದು 20-25 ಸಾವಿರ ರೇಂಜಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನ್ ಆಗ್ಬೋದು. ಎಂಟ್ರಿ ಲೆವೆಲ್ MediaTek Dimensity 6300 ಪ್ರೋಸೆಸರ್ ಇರುತ್ತೆ. ಮೋಸ್ಟ್ಲಿ HD+ ಡಿಸ್ಪ್ಲೇ ಆಗ್ತಾರ ಅಂತ ಅನ್ನಿಸ್ತದೆ, ಗೊತ್ತಿಲ್ಲ ಈ ಪ್ರೈಸ್ ರೇಂಜಿಗೆ. ಫುಲ್ HD ಕೊಟ್ಟು ಅಟ್ಲೀಸ್ಟ್ LCD ಕೊಟ್ಟರೆ ಓಕೆ. 120 Hz ರಿಫ್ರೆಶ್ ರೇಟ್ ಅಂತೆ, 8000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ನಂಗನ್ನಿಸ್ದಂಗೆ ಅಂದರೆ ಜುಲೈ ಎಂಡು, ಅಂದರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ದಿನ ಲಾಂಚ್ ಆಗ್ತಿರ್ಬೋದು. ಸೇಲು ಆಗಸ್ಟ್ 4th ಮೋಸ್ಟ್ಲಿ ಶುರು ಆಗ್ಬೋದು, ಮೊದಲನೇ ವಾರದಲ್ಲಿ. ಸೊ ನೋಡಿ, ನಂಗನ್ನಿಸ್ದಂಗೆ ಈ ಪ್ರೈಸ್ ರೇಂಜಿಗೆ OnePlus ಬ್ರ್ಯಾಂಡಿಂಗಲ್ಲೇ ಬೇಕು ಅಂದರೆ ತಗೋಬೋದು, ಬಟ್ ಸ್ಪೆಸಿಫಿಕೇಷನ್ ನಾರ್ಮಲ್ಲಾಗೇ ಇದೆ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ವಿವೋ S2 ಅಂತ ಸುಮಾರು 7 ವರ್ಷಗಳ ನಂತರ ವಿವೋನವರು ಈ S2 ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ 2019 ಅನಿಸುತ್ತೆ, ಆ ಟೈಮಲ್ಲೂ ಕೂಡ ವಿವೋ S1 ಅಂತ ಒಂದು ಫೋನ್ನ ಅನ್ಬಾಕ್ಸ್ ಮಾಡಿದೆ, ಸ್ಪೆಷಲ್ ಬಾಕ್ಸ್ ಎಲ್ಲ ಕಳಿಸಿದರು. ಸೊ ಚೆನ್ನಾಗಿತ್ತು, ಆ ಟೈಮಲ್ಲಿ ಆ ಫೋನ್ ಚೆನ್ನಾಗಿತ್ತು. ಈ ಒಂದು ಫೋನ್ ಹೆಂಗಿದೆಯೋ ಗೊತ್ತಿಲ್ಲ. ಸ್ಪೆಸಿಫಿಕೇಷನ್ ಸುಮಾರಾಗಿದೆ. MediaTek Dimensity 7360 ಪ್ರೋಸೆಸರ್ ಅಂತೆ, 7000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟಿನ ಚಾರ್ಜಿಂಗು, OLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಎಲ್ಲ. ಆ ಟೈಮಲ್ಲೂ ಕೂಡ ಆ ಫೋನ್ಗೂ S1 ಫೋನ್ಗೂ OLED ಡಿಸ್ಪ್ಲೇ ಹಾಕಿದ್ರು ಅಂತ ಎಲ್ಲೋ ಒಂದು ಕಡೆ ನೆನಪು, ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಸೊ ಇದು ಆಗಸ್ಟ್ ಮೊದಲ ವಾರದಲ್ಲಿ ಲಾಂಚ್ ಆಗಬಹುದು. ಸೊ ನೋಡೋಣ ಹೆಂಗಿರುತ್ತೆ, ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಪೋಕೋ ಕಡೆಯಿಂದ ಪೋಕೋ M8 ಪವರ್ ಅಂತ. ಯೂಶಲಿ ಪೋಕೋ ಫೋನೆಲ್ಲ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಈ ಸ್ಮಾರ್ಟ್ಫೋನ್ ಹಂಗನಿಸ್ದಂಗೆ ಹತ್ರ ಒಂದು 20,000 ರೇಂಜಿಗೆ ಲಾಂಚ್ ಆಗಬಹುದೇನೋ. ಸ್ನ್ಯಾಪ್ಡ್ರ್ಯಾಗನ್ 4 Gen 4 ಪ್ರೋಸೆಸರು, 8000 mAh ಕೆಪಾಸಿಟಿ ಬ್ಯಾಟ್ರಿ, 45 ವ್ಯಾಟ್ ಚಾರ್ಜಿಂಗು, AMOLED ಡಿಸ್ಪ್ಲೇ ಎಲ್ಲ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ 4ಕ್ಕೆ ಲಾಂಚ್ ಆಗ್ತಾ ಇದೆ, ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಗೂಗಲ್ನವರು ಈ ತಿಂಗಳು ಗ್ಲೋಬಲ್ ಆಗಿ, ಅಂದರೆ ಆಗಸ್ಟಲ್ಲಿ ಗ್ಲೋಬಲ್ ಆಗಿ Pixel 11 ಸೀರೀಸನ್ನು ಲಾಂಚ್ ಮಾಡ್ತಾ ಇದ್ದಾರೆ. Tensor G6 ಚಿಪ್ ಇರುತ್ತಂತೆ. MediaTekಂದು M90 ಅಂತ ಒಂದು ಮಾಡಮ್ನ ಹೊಸದಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ MediaTek ಮಾಡಮ್ ಗೊತ್ತಿಲ್ಲ ನೆಟ್ವರ್ಕ್ ಎಲ್ಲ ಹೆಂಗೆ ಸಿಗುತ್ತೆ ಅಂತ. ಸೊ ನೆಟ್ವರ್ಕ್ ಮಾಡಮ್ ಅದು. ಇನ್ನು Pixel 11, Pixel 11 Pro, 11 Pro XL ಈ ಎಲ್ಲ ಡಿವೈಸ್ಗಳು ಬರ್ಬೋದು. ಜೊತೆಗೆ ಒಂದು ಫೋಲ್ಡ್ ಕೂಡ ಬರಬಹುದು, ನೋಡೋಣ. ಸೊ ಗ್ಲೋಬಲ್ ಆಗಿ ಆಗಸ್ಟ್ 12-13ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಸೊ ಪ್ರೈಸ್ ಆಬ್ವಿಯಸ್ಲಿ ತುಂಬ ಜಾಸ್ತಿನೇ ಇರುತ್ತೆ. ಪಿಕ್ಸೆಲ್ನವ್ರು ಕೇಳಬೇಕಾ, ನಾರ್ಮಲ್ಲೇ ಜಾಸ್ತಿ ಇರುತ್ತೆ. ಇನ್ನು ಈ ಸೇಲ್ಸ್ ಎಲ್ಲ ಜಾಸ್ತಿ, ಅಂದರೆ ಈ ರ್ಯಾಮ್ ಚಿಪ್ ಶಾರ್ಟೇಜ್ ಎಲ್ಲ ಜಾಸ್ತಿ ಆದಮೇಲೆ ಇನ್ನೂ ಪ್ರೈಸನ್ನು ಜಾಸ್ತಿ 100% ಮಾಡ್ತಾರೆ. ನೆಕ್ಸ್ಟು ರೆಡ್ಮಿ ನೋಟ್ 17 ಆಯಿತಾ. ರೆಡ್ಮಿ ನೋಟ್ 17 ಪ್ರೋ ಆಲ್ರೆಡಿ ಚೈನಾದಲ್ಲಿ ಲಾಂಚ್ ಆಗಿದೆ. ರೆಡ್ಮಿ ನೋಟ್ 17 ಈಗ ನಮ್ಮ ದೇಶದಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4 Gen 5 ಪ್ರೊಸೆಸರ್ ಇರುತ್ತಂತೆ. ಸೊ ಗೊತ್ತಿಲ್ಲ, ಈ ಸಲ ಪ್ರೋ ಲಾಂಚ್ ಆಗೋ ಡೌಟು, ಬರೀ ನೋಟ್ 17 ಒಂದೇ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಇದರಲ್ಲಿ AMOLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, 8000 mAh ಕೆಪಾಸಿಟಿ ಬ್ಯಾಟ್ರಿ ಇದೆಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. LPDDR4X UFS 2.2 ಸ್ಟೋರೇಜ್ ಅಂತ. ನನಗೆ ಅನ್ನಿಸ್ತಂಗೆ 25,000-30,000 ರೇಂಜ್ ಅಂತ ಅನ್ಕೋತಾ ಇದ್ದೀನಿ, ಗೊತ್ತಿಲ್ಲ. ನೋಟ್ 17 ಒಂದು ಟೈಮಲ್ಲಿ 11,000-12,000 ರೂಪಾಯಿಗೆ ನೋಟ್ ಸೀರೀಸು 11,000-12,000 ರೂಪಾಯಿಗೆ ಸಿಗ್ತಾಯಿತ್ತು. ಈಗೆಲ್ಲ 20,000, 25,000, 30,000 ರೇಂಜಿಗೆ ಹೋಗ್ಬಿಟ್ಟಿದೆ. ಸೊ ಈ ಪ್ರೈಸ್ ಜಾಸ್ತಿ ಆದಮೇಲೆ ಹೇಳೋಕ್ಕಾಗಲ್ಲ, 25-30ಕ್ಕೆ ಲಾಂಚ್ ಮಾಡಿದ್ರು ಮಾಡ್ಬೋದು. ಒಟ್ಟಿನಲ್ಲಿ ಆಗಸ್ಟ್ ಕನ್ಫರ್ಮ್ ಲಾಂಚ್ ಆಗ್ತಾ ಇದೆ. ಏನು ನೆಕ್ಸ್ಟು ಇನ್ಫಿನಿಕ್ಸ್ ಕಡೆಯಿಂದ Infinix Hot 70 Pro ಹಾಟ್ ಸೀರೀಸು, ಇನ್ಫಿನಿಕ್ಸಿನ ಮೋಸ್ಟ್ ಪಾಪ್ಯುಲರ್ ಸೀರೀಸು, ತುಂಬ ಕಡಿಮೆಗೆ ಲಾಂಚ್ ಮಾಡೋರು. ಬಟ್ ಈಗ ಪ್ರೈಸೆಲ್ಲ ಹೆವಿ ಜಾಸ್ತಿ ಆಗಿಬಿಟ್ಟಿದೆ. ಈ Hot 70 Proನು ನಂಗನ್ನಿಸ್ದಂಗೆ ಹತ್ರ ಒಂದು 25-30ಕ್ಕೆ ಲಾಂಚ್ ಮಾಡೋ ಸಾಧ್ಯತೆ ಇದೆ. 25-30,000 ರೂಪಾಯಿಗೆ ಇನ್ಫಿನಿಕ್ಸ್ ಫೋನ್ ಯಾರು ಗುರು ತಗೋತಾರೆ? ಯಪ್ಪ ದೇವ್ರೆ. 144 Hz LCD ಡಿಸ್ಪ್ಲೇ ಅಂತೆ. MediaTek Dimensity 7100 ಪ್ರೊಸೆಸರ್ ಅಂತೆ. IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗು, 6000 mAh ಕೆಪಾಸಿಟಿ ಬ್ಯಾಟ್ರಿ. ದೇವ್ರಾಣೆ 30,000 ಒಳಗೆ ಅಂತ ಇದ್ದಾರೆ. 20,000ಕ್ಕೆ ಲಾಂಚ್ ಆದ್ರೂ ಬೇಡ ಅಂತೀನಿ.
20,000 ಲಾಂಚ್ ಆದರೆ ಓಕೆ, ಅದ್ರ ಮೇಲಾದರೆ ಬೇಡ ಗುರು. ಇನ್ಫಿನಿಕ್ಸಿಂದ ಯಾವನ್ ಗುರು ತೊಗೋತಾನೆ 25-30ಕ್ಕೆ? ಬೇಡ. 20,000 ಲಾಂಚ್ ಆದರೆ ಒಂದು ಆಪ್ಷನಾಗಿ ಇಟ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಐಟೆಲ್ ಕಡೆಯಿಂದ ಝೀನೋ 1000 ಲೈಟ್ ಅಂತ ಒಂದು ಫೋನು. ಸೊ ಇದು ಯೂನಿಸಾಕ್ ಅಂದರೆ ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನು, T7100 ಪ್ರೋಸರು. ಸೊ HD+ 90 Hz ಡಿಸ್ಪ್ಲೇ ಅಂತೆ. ಅದತ್ರ 15,000 ಒಳಗೆ ಲಾಂಚ್ ಆಗುತ್ತೆ ಅಂತ ಹೇಳೋದಾಗ್ತಾ ಇದೆ. ಏನೋ ಆಪ್ಷನ್ ಏನೂ ಮಾಡೋಕ್ಕಾಗಲ್ಲ. 15,000 ರೂಪಾಯಿ ಒಳಗೆ ಒಂದು 5G ಅಂತ ನಾರ್ಮಲ್ ಫೋನ್ ಬೇಕು ಅಂದರೆ ಈ ಥರ ಇನ್ಫಿನಿಕ್ಸು ಐಟೆಲ್ಲ ತಗೋಬೇಕು. ಆ ಥರ ಪರಿಸ್ಥಿತಿ. ಒಳ್ಳೆ ಬ್ರ್ಯಾಂಡಲ್ಲಿ ಅವು ಸಿಗ್ತಾನೆ ಇಲ್ಲ. ಒಳ್ಳೆ ಬ್ರ್ಯಾಂಡಿಂದ ಬೇಕು ಅಂದರೆ ಮಿನಿಮಮ್ 16, 17, 18,000 ಅಥವಾ ಹಳೇ ಫೋನ್ ತಗೋಬೇಕಾಗುತ್ತೆ. ಸೊ ಇದು ಕೂಡ ಆಗಸ್ಟಲ್ಲಿ ಬರ್ತಾ ಇದೆ. ಇನ್ನು ಮೋಟೋರೋಲಾದು ಒಂದು ಹೊಸ ಫೋನ್ ಬರ್ತಾ ಇದೆ ಆಯಿತಾ, G Max ಅಂತ. ಯುನೀಕ್ ಆಗಿದೆ ಹೆಸರು, ಬಟ್ ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್. ಡೈಮೆನ್ಸಿಟಿ 6400 ಪ್ರೋಸರು, 50 MP ಕ್ಯಾಮ್ರಾ ಅಂತೆ, 8 MP ಅಲ್ಟ್ರಾ ವೈಡ್ ಆ್ಯಂಗಲು, 32 MP ಸೆಲ್ಫಿ ಕ್ಯಾಮ್ರಾ, ಫುಲ್ HD+ ಡಿಸ್ಪ್ಲೇ ಎಲ್ಲ ಇದೆ. 125K ಅಂತೆ. ಸ್ಪೆಸಿಫಿಕೇಷನ್ ನೋಡಿದ್ರೆ ನಂಗೆ ಅನ್ನಿಸ್ತಂಗೆ 20,000 ರೂಪಾಯಿಗೆ ಲಾಂಚ್ ಆಗ್ಬೋದು. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. G Max ಅಂತ ಯಾಕೆ ಹೆಸರಿಟ್ಟವ್ರೆ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ವಿವೋದು V80 ಸ್ಮಾರ್ಟ್ಫೋನ್, ಮೋಸ್ಟ್ ಪಾಪ್ಯುಲರ್ ಕ್ಯಾಮ್ರಾ ಸೆಂಟ್ರಿಕ್ ಸ್ಮಾರ್ಟ್ಫೋನ್ ಇದು ವಿವೋದು. ಸೊ ಇದರಲ್ಲಿ ನಮಗೆ 144 Hz ಮೂಲ ಡಿಸ್ಪ್ಲೇ ಇರ್ತಂತೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೋಸರು. ಓಕೆ, ಸುಮಾರಾಗಿದೆ ಪ್ರೋಸರ್, ಅಂತ ಹೆವಿ ಪವರ್ಫುಲ್ ಅಲ್ಲ, ಬಟ್ ಓಕೆ. 7200 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟ್ ಚಾರ್ಜಿಂಗು, Zeiss ಅವ್ರದ್ದು ಕ್ಯಾಮ್ರಾ ಎಲ್ಲ ಇರುತ್ತಂತೆ. ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್, IP68 ರೇಟಿಂಗು. ಹೋಯ್ತು ಬಿಡಿ ಪ್ರೈಸ್, ಬೇಜಾನ್ ಜಾಸ್ತಿ ಲಾಂಚ್ ಮಾಡ್ಬೋದು. ನನಗೆ ಅನ್ನಿಸ್ದಂಗೆ ವಿವೋ V80 ಅಲ್ವಾ ಅಂದ್ಕೊಳ್ಳಿ, ಒಂದು 50,000 ಒನ್ ಟೈಮಲ್ಲಿ ವಿವೋ V ಸೀರೀಸಲ್ಲಿ ನೀವು ನಂಬರ್ 17, 18, 20,000 ರೇಂಜ್ ಅಷ್ಟೇ. 20, 21 ಅದ್ರ ಮೇಲೆ ಇರಲಿಲ್ಲ. ಈಗ 40 ಆಯಿತು, 50 ರೇಂಜಿಗೆ ಬರ್ಬೋದು ನಂಗೆ ಅನ್ನಿಸ್ದಂಗೆ. ನೋಡೋಣ, ಮಿಡ್ ಆಗಸ್ಟ್ ಅಷ್ಟರಲ್ಲಿ ಇದು ಬರೋ ಸಾಧ್ಯತೆ ಇದೆ. ನೆಕ್ಸ್ಟ್ ಮೋಟ್ರೋಲಾದು 2 ಟ್ಯಾಬ್ಲೆಟ್ಗಳು ಕಳೆದ ಅಪ್ಕಮಿಂಗಲ್ಲಿ ಕೂಡ ಹೇಳಿದ್ದೆ. ಮೋಟೋ ಪ್ಯಾಡ್ 70 ಗ್ರೂ ಅಂತ 2 ಬರ್ತಾ ಇದೆ. 2 ಕೂಡ ಎಂಟ್ರಿ ಲೆವೆಲ್ ಟ್ಯಾಬ್ಲೆಟ್ಗಳು, ಅಂಡರ್ 30Kಗೆ ಲಾಂಚ್ ಆಗುವಂಥ ಟ್ಯಾಬ್ಲೆಟ್ಗಳು. ಸೊ ಒಂದು JBL ಸ್ಪೀಕರ್ನ ಜೊತೆಗೆ ಬರುತ್ತೆ, ಗ್ರೂವ್ ಅಂತ. ಸೊ ಫಸ್ಟು ನಂಗೆ ಅನ್ನಿಸ್ದಂಗೆ ಈ ಜುಲೈ ಅಂದರೆ ಇವತ್ತು ಈ ಮೋಟೋ ಪ್ಯಾಡ್ 70 ಗ್ರೂವ್ ಬರ್ತಾ ಇದೆ. ಸೊ ಇದು ಸುಮಾರಾಗಿದೆ ಸ್ಪೆಸಿಫಿಕೇಷನ್, ಮೀಡಿಯಾ ಕನ್ಸಂಪ್ಷನಿಗೆ ಓಕೆ ಅನಿಸುತ್ತೆ. ಇನ್ನು ಮೋಟೋ ಪ್ಯಾಡ್ 70 ನಂಗೆ ಅನ್ನಿಸ್ದಂಗೆ ಫುಲ್ ಎಂಟ್ರಿ ಲೆವೆಲ್ ಬೇಸಿಕ್ ಪ್ರೋಸೆಸರ್ ಎಲ್ಲ ಹಾಕಿ ಲಾಂಚ್ ಮಾಡ್ತಾ ಇದ್ದಾರೆ. ರೆಸೊಲ್ಯೂಷನ್ನು ಬ್ಯಾಟ್ರಿ ಎಲ್ಲ ಸೇಮು, ಜಸ್ಟ್ ಪ್ರೊಸೆಸರ್ ಒಂದನ್ನು ಚೇಂಜ್ ಮಾಡ್ತಾ ಇದ್ದಾರೆ ನಂಗೆ ಅನ್ನಿಸ್ದಂಗೆ. ಮತ್ತು ಸ್ಪೀಕರ್ ಒಂದು ಗ್ರೂನಲ್ಲಿ ಸ್ವಲ್ಪ ಚೆನ್ನಾಗಿರೋದಿರುತ್ತೆ. ಸೊ ಟ್ಯಾಬ್ಲೆಟ್ ತೊಗೋಬೇಕು ಅನ್ನೋರು ನೋಡ್ಕೊಳ್ಳಿ, ಮೀಡಿಯಾ ಕನ್ಸಂಪ್ಷನಿಗೆ ಮ್ಯಾಟ್ರ್ ಆಗಲ್ಲ ಯಾವ್ದು ತೊಗೊಂಡ್ರು, ಕಡಿಮೆ ಇರೋದು ತೊಗೊಳ್ಳಿ ಅಷ್ಟೇ. ನೆಕ್ಸ್ಟ್ ಫೈರ್ಬೋಲ್ಟ್ ಕಡೆಯಿಂದ ಒಂದು ಸ್ಮಾರ್ಟ್ಫೋನ್ ಬರ್ತಾ ಇದೆ. ಸೊ ಬೋಲ್ಟ್ ಅಂತ ಒಂದು ಹೆಸರಲ್ಲಿ, ಬೋಲ್ಟ್ EVO ಅಂತ. ಒಂದು 4G 5G 2 ಫೋನು ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯೂನಿಸಾಕ್ ಪ್ರೊಸೆಸರ್ನೊಂದಿಗೆ ಈ ಫೋನ ಲಾಂಚ್ ಮಾಡ್ತಾರಂತೆ. ಇವ್ರು ಕೇಳಿದ್ರು ಫೋನ್ ಕಳಿಸ್ತೀವಿ, ವಿಡಿಯೋ ಮಾಡ್ತೀರಾ ಅಂತ. ನಾನೇ ಬೇಡ ಅಂದಿದ್ದೀನಿ, ಗೊತ್ತಿಲ್ಲ ಫಸ್ಟ್ ಹೆಂಗಿರುತ್ತೆ ಏನು ಅಂತ. ಬೇಡ, ಫಸ್ಟು ಫೋನ್ ಲಾಂಚ್ ಆಗಲಿ, ಚೆನ್ನಾಗಿದ್ರೆ ನೆಕ್ಸ್ಟ್ ಬೇಕಾದ್ರೆ ನಾವು ತರಿಸ್ಬಿಟ್ಟು ಮಾಡಿದ್ರೆ. ಸುಮ್ಮನೆ ನಾವು ತರಿಸ್ಬಿಟ್ಟು ಚೆನ್ನಾಗಿದೆ ತಗೊಳ್ಳಿ ಅಂದ್ಬಿಟ್ಟು ಹೊಗೆ ಹಾಕ್ಸ್ಕೊಂಬಿಟ್ರೆ ಆಮೇಲೆ ಮುಚ್ಕೊಂಡೋದ್ರೆ ಕಂಪ್ನಿ, ಆಮೇಲೆ ನಮ್ಮ ತಲೆ ಮೇಲೆ ನಾವೇ ಇದು ಮಾಡ್ಕೊಂಡಂಗೆ ಬೇಡ. ಫಸ್ಟು ಒಂದು ವರ್ಷ, ಈ ಹೊಸ್ದಾಗಿ ಬರ್ತಾ ಇದ್ದಾರೆ, ಫಸ್ಟ್ ಒಂದು ವರ್ಷ ಲಾಂಚ್ ಮಾಡಲಿ, ಆಮೇಲೆ ನೋಡೋಣ ಸರ್ವಿಸ್ ಹೆಂಗೆ ಕೊಡ್ತಾರೆ, ಫೋನ್ ಹೆಂಗೆ ಕೊಡ್ತಾರೆ. ಬೇಕಾದ್ರೆ ತರಿಸ್ಬಿಟ್ಟು ಬೇಕಾದ್ರೆ ಮಾಡೋದು ಮಾಡ್ತೀನಿ ಆನೆಸ್ಟಾಗಿ. ಬಟ್ ನನಗೆ ವೀಡಿಯೋ ಮಾಡಿ ಜನ ಅದನ್ನು ತಗೊಂಡು ಆಮೇಲೆ ಪ್ರಾಬ್ಲಮ್ ಆದರೆ ಅನ್ನೋದು ನನ್ನ ಮೈಂಡಲ್ಲಿರೋದು. ಸೊ ಅದಕ್ಕೆ ಸುಮ್ಮನೆ ಇದ್ದೀನಿ, ಬೇಡ ಅಂತ. ನೋಡೋಣ, ಬೇಕು ಅಂದರೆ ಕಾಮೆಂಟ್ ಮಾಡಿ. ಏನಕ್ಕೆ ಅಂದರೆ ಈಗ ನೋಡಿ AI+ ಫೋನ್ ಬಂತು, ಅವ್ರು ಸುಮ್ಮನೆ ನಾವು ಮಾಡೋದು ವೀಡಿಯೋ ಮಾಡಿದೆ ನಾನು, ಬಟ್ ಫೋನ್ ಓಕೆ, ಬಟ್ ಅವ್ರದ್ದು ಮೇಡ್ ಇನ್ ಇಂಡಿಯಾ ಅಂದ್ಬಿಟ್ಟು ಸುಮ್ಮನೆ ಗೇಮಿಂಗ್ ಮಾಡ್ಕೊಂಬಿಟ್ಟೆಲ್ಲ ಮಾಡಿದ್ರು. ಎಲ್ಲ ಸರ್ವರ್ ಎಲ್ಲ ಚೈನಾದಲ್ಲೇ, ಅವರು ಚೈನೀಸ್ ರೀಬ್ರ್ಯಾಂಡೆಡ್ ಫೋನ್ ತರಿಸ್ಬಿಟ್ಟು ಮೇಡ್ ಇನ್ ಇಂಡಿಯಾದಲ್ಲೇ ಆಗಿರೋದು ಎಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಇದು ಮಾಡಿದ್ರೆ ಸರಿ ಹೋಗಲ್ಲ. ಅದಕ್ಕೆ ಬರಲಿ ಇವರು ನಂಗೆ ಅನ್ನಿಸ್ತಂಗೆ ಫೈರ್ಬೋಲ್ಟ್ ಅವ್ರದ್ದು ಇನ್ನೇನು ಆಬ್ವಿಯಸ್ಲಿ ರೀಬ್ರ್ಯಾಂಡೆಡ್ ಫೋನೇ ಆಗಿರುತ್ತೆ. ಅಟ್ಲೀಸ್ಟ್ ಒಳ್ಳೆ ಫೋನ್ ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿ ಆನೆಸ್ಟ್ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ, ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಟ್ಟರೆ ಪ್ರಾಬ್ಲಮ್ ಇಲ್ಲ. ನೋಡೋಣ ಹೆಂಗಿರುತ್ತೆ ಅಂತ. ಒಟ್ಟಿಗೆ ಬರ್ತಾ ಇದೆ, ಆಗಸ್ಟ್ ತಿಂಗಳಲ್ಲಿ ಲಾಂಚ್ ಆಗ್ತದೆ. ಅಂಡರ್ 20K ಇರುತ್ತೆ, ನೋಡೋಣ ಎಂಟ್ರಿ ಲೆವೆಲ್ ಒಟ್ಟಿಗೆ. ನೆಕ್ಸ್ಟ್ ಐಕ್ಯೂ ಕಡೆಯಿಂದ ಐಕ್ಯೂ Z11 ಗ್ಲೋಬಲಾಗಿ ಲಾಂಚ್ ಆಗಿದೆ, ನಮ್ಮ ದೇಶದಲ್ಲಿ ಈಗ ಬರ್ತಾ ಇದೆ. ಸೊ ಡೈಮೆನ್ಸಿಟಿ 7500 ಟರ್ಬೋ, ಫಸ್ಟ್ ಪ್ರೊಸೆಸರ್ ನಮ್ಮ ದೇಶ, ಅಂದರೆ ಈ ಪ್ರೊಸೆಸರು ಫಸ್ಟ್ ಸ್ಮಾರ್ಟ್ಫೋನ್ ಆಗುತ್ತೆ ನಮ್ಮ ದೇಶದಲ್ಲಿ. ಸೊ ಕರ್ವ್ ಡಿಸ್ಪ್ಲೇ ಎಲ್ಲ ಇರುತ್ತಂತೆ. ನೋಡೋಣ, ಈ ಒಂದು ಪ್ರೊಸೆಸರ್ ಇದೆ ಅಂತ ನಂಗೆ ಅನ್ನಿಸ್ತಂಗೆ ಈ ಸ್ಮಾರ್ಟ್ಫೋನ್ ಬೆಲೆ 25-30 ರೇಂಜ್ ಆಗಬಹುದು ಅಂತ ಕಾಣುತ್ತೆ. ನೋಡೋಣ, ಇದು ಕೂಡ ಸ್ಪೆಕ್ಯುಲೇಷನ್ನು, ಕನ್ಫರ್ಮ್ ಇಲ್ಲ. ಒಟ್ಟಿಗೆ ಗ್ಲೋಬಲಾಗಿ ಲಾಂಚ್ ಆಗಿದೆ. ಇನ್ನು ಓಪೋ K15 ಇದು ಕೂಡ ಸ್ಪೆಕ್ಯುಲೇಷನ್ನು. ಇದರಲ್ಲಿ ಡೈಮೆನ್ಸಿಟಿ 7360 ಸೂಪರ್ ಪ್ರೊಸೆಸರ್ ಇರುತ್ತಂತೆ, 8000 mAh ಕೆಪಾಸಿಟಿ ಬ್ಯಾಟ್ರಿ, ಅಮೋಲೆಡ್ ಡಿಸ್ಪ್ಲೇ. ಇದು ಕೂಡ ಬರ್ಬೋದು. ಯೂಶಲಿ ಓಪೋದು K ಸೀರೀಸು ಎಂಟ್ರಿ ಲೆವೆಲ್ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನೇ K ಸೀರೀಸು. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇದು ಕೂಡ ಆಗಸ್ಟ್ ತಿಂಗಳಲ್ಲಿ ಲಾಂಚ್ ಆಗ್ಬೋದು. ಇದಿಷ್ಟು ಕೆಲವೊಂದು ಇಂಟ್ರೆಸ್ಟಿಂಗ್ ಸ್ಮಾರ್ಟ್ಫೋನ್ಗಳು ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಬರ್ತಿರುವಂಥ. ನಾನು ತುಂಬ ವೆಯ್ಟ್ ಮಾಡ್ತಾ ಇರೋದು ವಿವೋ S ಸೀರೀಸಿಗೆ.
ಪಿಕ್ಸೆಲ್ ಸೀರೀಸು ರೆಡ್ಮಿ ನೋಟ್ 70 ನೋಡೋಣ, ಐ ಹೋಪ್ ಈ ಸಲ ಚೆನ್ನಾಗಿರುತ್ತೆ ಅಂತ. ಅದು ಬಿಟ್ಟರೆ ಮೊಟೊರೋಲಾ ಜಿ ಮ್ಯಾಕ್ಸು, ವಿವೋ V80 ಇಷ್ಟು ಫೋನ್ಗಳಿಗೆ ವೆಯ್ಟ್ ಮಾಡಿ. ಒಂದು ಫೈರ್ ಬೋಲ್ಟಿಂದ ನೋಡೋಣ ಹೆಂಗಿರುತ್ತೆ ಫೋನ್ ಸರ್ವಿಸಲ್ಲಿ ಹೆಂಗೆ ಕೊಡ್ತಾರೆ ಅಂತ. ಸೊ ಇಷ್ಟು ಈ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳು. ನೀವು ಈ ಫೋನ್ಗಳಲ್ಲಿ ಯಾವುದಕ್ಕೆ ವೆಯ್ಟ್ ಮಾಡ್ತಾಯಿದ್ರೆ ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.